ಎಲ್ಲೋ ಎಲ್ಲರಿಗೂ ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ಕೇರ್ಪುರಮ್ಗೆ ಸತ್ಯನಾರಾಯಣ ಪೂಜೆಗೆ ಅಂತ ಹೋಗ್ತಾ ಇದ್ದೆ. ಇದು ಬಂದು ನಮ್ಮ ಅಣ್ಣ ಅವ್ರ ಮನೆ, ಅಂದರೆ ನಮ್ಮ ಅತ್ತೆಯವರ ಅಣ್ಣನ ಮಗನ ಮನೆ. ಅಣ್ಣ ಅಂತಲೇ ಕರಿತೀನಿ ನಾನು, ಅಣ್ಣನೇ ಆಗಬೇಕು, ರವಿ ಅಣ್ಣ ಅಂತ. ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಇತ್ತು, ಅದಕ್ಕೋಸ್ಕರ ಹೋಗಿದ್ವಿ. ನಮ್ಮ ಯಜಮಾನ್ರು ಇವತ್ತು ಬಂದಿರಲಿಲ್ಲ, ಕೆಲಸ ಇತ್ತು ಅಂದ್ಬಿಟ್ಟು. ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ರು. ಪೂಜೆ ತುಂಬಾ ಚೆನ್ನಾಗಾಯಿತು. ಅದ್ರ ವಿಡಿಯೋ ಸ್ವಲ್ಪ ಹಾಕ್ತೀನಿ, ನೋಡ್ಕೊಂಬನ್ನಿ. पुरुषं महान्तं समर्थयामि। ऊर्ध्वं पूजयामि, सत्यरूपाय नमः गुह्यं पूजयामि, सत्यसेव्याय नमः जंघ्यं पूजयामि, सत्यवटवे नमः कंठं पूजयामि, सत्योदराय नमः उदरं पूजयामि, सत्यधर्माय नमः हृदयं पूजयामि, सत्यकामाय नमः पार्श्वं पूजयामि, सत्यश्रेष्ठाय नमः पृष्ठदेहं पूजयामि, सत्यपरायणाय नमः स्कन्दं पूजयामि, सत्यशौर्याय नमः बाहुवं पूजयामि, सत्यवक्षाय नमः हस्तौ पूजयामि, सत्यसंतुष्टाय नमः कंठं पूजयामि, सत्यवेदाय नमः वदनं पूजयामि, सत्याच्युताय नमः नासिकं पूजयामि, सत्यशर्माय नमः श्रोत्राणिं पूजयामि, सत्यपूर्णाय नमः नेत्रं पूजयामि, सत्यौषधाय नमः भ्रूमध्यं पूजयामि, सत्यानन्दाय नमः भ्रूमध्यं पूजयामि, सत्यवशवे नमः ललाटं पूजयामि, सत्यग्रहरूपिण्ये नमः शिरं पूजयामि, सत्यनारायण स्वामिने नमः। ಅಂಗಧ್ವಜನೆಂಬ ಮಹಾರಾಜನಿದ್ದನೋ, ಪ್ರಜೆಗಳನ್ನ ಎಷ್ಟೋ ಆದರಣೆಯಿಂದ ಪಾಲಿಸಿಕೊಡ್ತಾ ಇದ್ನೋ. ಒಂದಾನೊಂದು ದಿನ ಪ್ರಜೆಗಳು ಬಂದು ಪಾದಗಳಿಗೆ ಶರಣಾಗತರಾಗಿ, ಮಹಾರಾಜ ನೀವೇ ನಮ್ಮನ್ನು ಕಾಪಾಡಬೇಕು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ಒಂದು ಗಂಟೆ ಆಗಿತ್ತು. ಊಟಕ್ಕಂತ ನಾವು ಕೆಳಗಡೆ ಹೋದ್ರಿ. ರಮ್ಯಾನು ಬಂದಿದ್ಲು. ರಮ್ಯಾದು ಮದುವೆ ವಿಡಿಯೋ ಹಾಕಿದ್ದೀನಿ, ನೀವು ನೋಡ್ಬೋದು ನನ್ನ ಚಾನಲಲ್ಲಿ. ಎಲ್ಲರೂ ಕುತ್ಕೊಂಡು ಮಾತಾಡ್ತಾಯಿದ್ರಿ. ಇನ್ನು ಊಟ ಮಾಡ್ತಾ ಇರೋದ್ರಿಂದ ನಾವು ಈ ಸೈಡ್ ಕುತ್ಕೊಂಡಿದ್ರಿ, ವೆಯ್ಟ್ ಮಾಡ್ತಾಯಿದ್ರಿ. ಖಾಲಿ ಆಯಿತು, ಊಟಕ್ಕೆ ಹೋದ್ರಿ. ಈಗ ಊಟಗಳು ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಹೊರಡೋಷ್ಟರಲ್ಲಿ 1:30 ಆಗಿತ್ತು ನೋಡಿ. ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನಾವು ಕುತ್ಕೊಂಡಿದ್ರಿ. ಐಸ್ ಕ್ರೀಮ್ ಇತ್ತು, ಐಸ್ ಕ್ರೀಮು ಬೀಡ ಎಲ್ಲ ಇಕ್ಕಿದ್ರು. ತುಂಬಾ ಚೆನ್ನಾಗಿತ್ತು ಐಸ್ ಕ್ರೀಮ್, ಕುಲ್ಫಿ ಇಕ್ಕಿದ್ರು. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಷ್ಟರಲ್ಲಿ 2 ಗಂಟೆ ಆಗಿತ್ತು. ನಮ್ಮ ಜೊತೆಯಲ್ಲಿ ಇನ್ನೂ ಸ್ವಲ್ಪ ಜನ ಬಂದಿದ್ದರು. ಅವರು ಹೊಸಕೋಟೆವರೆಗೂ ಬಂದಿದ್ದರು. ಹೊಸಕೋಟೆಯಲ್ಲಿ ಇಳಿದ್ಬಿಟ್ಟು ಅವ್ರು ಹೋದರು. ನಾವು ಅವ್ರನ್ನ ಬಿಟ್ಬಿಟ್ಟು ಬಂದ್ರಿ. ಮುಂದೆ ಹೊರಟ್ರಿ. ಬಂಗಾರಪೇಟೆಗೆ ಬರೋಷ್ಟರಲ್ಲಿ 3:30-4 ಗಂಟೆ ಆಗಿತ್ತು. ಹೀಗಿತ್ತು ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.